ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ 7ನೇ ಅಧ್ಯಾಯದ 16ನೆಯ ಶ್ಲೋಕದಲ್ಲಿ ನನ್ನನ್ನು ಚತುರ್ವಿಧ ಭಜಂತೆ, 4 ವಿಧದ ಭಕ್ತರು ನನ್ನ ಬಳಿಗೆ ಬರ್ತಾರೆ ಅಂತ ತಿಳಿಸಿದ. ಅದರಲ್ಲಿ ಅವನು ಹೇಳಿದ ಕೊನೆಯ ಭಕ್ತ ಜ್ಞಾನಿ. ಜ್ಞಾನಿ ಭಕ್ತ ನನ್ನ ಭಕ್ತರಲ್ಲಿ ಒಬ್ಬ. ಆ ಜ್ಞಾನಿ ಭಕ್ತನ ವಿಶೇಷವನ್ನು 17ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಪದವಿಭಾಗ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿಃ ವಿಶಿಷ್ಯತೆ ಪ್ರಿಯಃ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಹ ಚ ಮಮ ಪ್ರಿಯಃ. ಆರ್ತಭಕ್ತ, ಜಿಜ್ಞಾಸುಭಕ್ತ, ಅರ್ಥವನ್ನು ಬಯಸುವ ಭಕ್ತ ಜ್ಞಾನಿ. ತೇಷಾಂ, ಈ 4 ವಿಧದ ಭಕ್ತರಲ್ಲಿ ಜ್ಞಾನಿ, ಜ್ಞಾನಿಯಾದವನು ವಿಶಿಷ್ಯತೆ, ಉತ್ತಮನಾಗಿದ್ದಾನೆ. ಈ 4ರಲ್ಲಿ ಜ್ಞಾನಿ ಭಕ್ತ ವಿಶಿಷ್ಟನಾದ ಭಕ್ತ. ಅವನು ನಿತ್ಯಯುಕ್ತ. ಯುಕ್ತ ಅಂದರೆ ಯೋಗ, ಧ್ಯಾನ ಯೋಗವನ್ನು ಮಾಡುವವನು. ಜ್ಞಾನಿಯಾದ ಭಕ್ತನು ಭೌತಿಕ ವಿಷಯಗಳನ್ನು ಬಿಟ್ಟು ನಿರಂತರ ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗುವವನು. ಏಕಭಕ್ತಿ, 100 ದೇವತೆಗಳಿದ್ದರೂ ಅವರನ್ನೆಲ್ಲ ಬಿಟ್ಟು ನನ್ನಲ್ಲಿ ಮಾತ್ರ ಭಕ್ತಿಯನ್ನು ಮಾಡುವವನು. ಏಕಸ್ಮಿನ್, ಒಬ್ಬನಲ್ಲೇ ತನ್ನ ಪ್ರೇಮಧಾರೆಯನ್ನು ಗೌರವವನ್ನು ಇಟ್ಟು ನಿರಂತರ ಅವನನ್ನು ಧ್ಯಾನಿಸುವ ಭಕ್ತ ಜ್ಞಾನಿ ಭಕ್ತ. ಅವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ದೇವರ ಧ್ಯಾನದಲ್ಲೇ ಆತ ಸರ್ವಸ್ವವನ್ನು ಕಾಣುವವ. ಇಂಥ ಜ್ಞಾನಿ ಭಕ್ತ ವಿಶಿಷ್ಯತೆ ಅತಿಶಯಿತೋ ಭವತಿ ಅಂತ ರಾಘವೇಂದ್ರ ಸ್ವಾಮಿಗಳು ವಿಶಿಷ್ಯತೆ ಅನ್ನೋದಕ್ಕೆ ಅರ್ಥ ಬರೀತಾರೆ. ಉಳಿದೆಲ್ಲ ಭಕ್ತರಲ್ಲಿ ಇವನು ಶ್ರೇಷ್ಠನಾದ ಭಕ್ತ. ಯಾಕೆ ಅಂದರೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ. ಅಹಂ ಅಂದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನಾದವನು. ಉಳಿದೆಲ್ಲ ವಸ್ತುಗಳು, ಪ್ರಾಪಂಚಿಕ ಭೋಗ್ಯ ವಸ್ತುಗಳು ಅವನಿಗೆ ವೈರಾಗ್ಯ, ಅದರಲ್ಲಿ ಆಸಕ್ತಿ ಇಲ್ಲ. ಅತ್ಯಂತ ಪ್ರಿಯವಾದ ವ್ಯಕ್ತಿ ಅಂದರೆ ಸಾಂಸಾರಿಕ ಬಂಧುವರ್ಗವೂ ಅಲ್ಲ, ವಿಷಯ ಪದಾರ್ಥಗಳೂ ಅಲ್ಲ, ಅವನಿಗೆ ನಾನು. ಅಹಂ ಜ್ಞಾನಿನಃ ಅತ್ಯರ್ಥಂ ಪ್ರಿಯಃ. ಅತಿಪ್ರಿಯನಾದವನು ಜ್ಞಾನಿಗೆ. ಅಕ್ರೂರನಂತವರು ಅನ್ನ ಆಹಾರಾದಿಗಳ ಕಡೆಗೂ ಗಮನ ಹರಿಸದೆ ದೇವರೇ ಬೇಕು ಅಂತ ಅವನನ್ನೇ ಪರಮ ಗುರಿಯನ್ನಾಗಿಟ್ಟುಕೊಂಡು ಅವನ ಮೇಲೆ ಭಕ್ತಿಯನ್ನು ಮಾಡುವವರು. ಹೀಗೆ ಜ್ಞಾನಿಯಾದವನಿಗೆ ನಾನು ಉಳಿದೆಲ್ಲ ಪದಾರ್ಥಗಳಿಗಿಂತ ಹೆಚ್ಚಿನವನು. ಅಷ್ಟೇ ಅಲ್ಲ, ಸಚ ಮಮ ಪ್ರಿಯ. ಜ್ಞಾನಿಗೆ ನಾನು ಪ್ರಿಯ, ನನಗೆ ಜ್ಞಾನಿ ಪ್ರಿಯ. ಕೆಲವು ಸತಿ ನಮ್ಮ ಭಕ್ತಿ ಅಥವಾ ಸ್ನೇಹ ನಾವು ಇನ್ನೊಬ್ಬರನ್ನು ಸ್ನೇಹ ಮಾಡ್ತೇವೆ,
ಅವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಬೇಕು ಅಂತಿಲ್ಲ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಜಾನಿಗೆ ನಾನು ಪ್ರಿಯ, ನನಗೆ ಜಾನಿ ಪ್ರಿಯ. ಶ್ರೀಕೃಷ್ಣ ಸಂಧಾನಕ್ಕೆ ಬಂದವನು ರಾಜವೈಭವದ ತಯಾರಿಯನ್ನು ಬಿಟ್ಟು ವಿದುರನ ಮನೆಗೆ ಹೋದ. ಹಾಲು ಕುಡಿದು ತೃಪ್ತಿ ಹೊಂದಿದ. ಯಾಕೆಂದರೆ ಅವನಿಗೆ ಎಷ್ಟು ದೊಡ್ಡ ಮರ್ಯಾದೆ, ಯಾವ ರೀತಿಯ ಗೌರವ ಅದು ಮುಖ್ಯ ಅಲ್ಲ, ಅವನಿಗೆ ಬೇಕಾದ್ದು ಭಕ್ತ. ಹೀಗಾಗಿ ನನಗೆ ಭಕ್ತನು ಅತ್ಯಂತ ಪ್ರಿಯ ಅನ್ನೋದನ್ನು ಭೀಷ್ಮಾದಿಗಳನ್ನು ಕಡೆಗಣಿಸಿ ವಿದುರನ ಮನೆಗೆ ಹೋಗುವ ಮೂಲಕ ಶ್ರೀಕೃಷ್ಣ ತೋರಿಸಿದ್ದಾನೆ. ಹೀಗೆ ಜಾನಿಗೆ ನಾನೇ ಅತಿ ಪ್ರಿಯ, ನನಗೆ ಆ ಜಾನಿ ಭಕ್ತ ಅತಿ ಪ್ರಿಯ. ಆದ್ದರಿಂದ 4 ಜನ ಭಕ್ತರಲ್ಲಿ ಜಾನಿಯಾದವನು ಶ್ರೇಷ್ಠ ಭಕ್ತ. ಸಂಪತ್ತಿಗೋ ದುಃಖ ಪರಿಹಾರಕ್ಕೋ ದೇವರ ಬಳಿಗೆ ಹೋದಾಗ ದೇವರಿಂದ ದುಃಖ ಪರಿಹಾರ ಆದ ಮೇಲೆ, ಸಂಪತ್ತು ದೊರೆತ ಮೇಲೆ ದೇವರ ಪಾಡಿಗೆ ದೇವರು, ನಮ್ಮ ಪಾಡಿಗೆ ನಾವು. ಅವನಿಂದ ದೊರೆಯೋದು ನಮಗೆ ಸಿಕ್ತು ಅಂದರೆ ಮತ್ತೆ ದೇವರಿಗೂ ನಮಗೂ ಒಪ್ಪಂದ ಮುಗೀತು. ಅದು ವ್ಯಾಪಾರಿ ಭಕ್ತಿ. ಆದರೆ ಜಾನಿಯದು ಹಾಗೆಲ್ಲ, ನಿರಂತರ ನಾನು ಬೇಕು ಅವನಿಗೆ. ಆದ್ದರಿಂದ 4 ಜನ ಭಕ್ತರಲ್ಲಿ ಶ್ರೇಷ್ಠ ಭಕ್ತ ಅಂದರೆ ಜ್ಞಾನಿ. ಮತ್ತೊಮ್ಮೆ ಶ್ಲೋಕ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಮುಂದಿನ ಶ್ಲೋಕ. ಉದಾರಾಃ ಸರ್ವ ಏವೈತೆ ಜ್ಞಾನೀತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರಾಃ ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ ಏವ ಮೇ ಮತಂ ಆಸ್ಥಿತಃ ಸಹ ಹಿ ಯುಕ್ತ ಆತ್ಮ ಮಾಂ ಏವ ಅನುತ್ತಮಾಂ ಗತಿಂ. 4 ಜನ ಭಕ್ತರಲ್ಲಿ ಒಬ್ಬನನ್ನು ಶ್ರೀಕೃಷ್ಣ ಎತ್ತಿ ಹಿಡಿದ, ಜಾನಿ ಭಕ್ತನನ್ನು. ಹಾಗಾದರೆ ಉಳಿದವರೆಲ್ಲ ಭಕ್ತರಲ್ಲ ಅಂತ ಭಾವಿಸಬಾರದು ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಸರ್ವ ಏವ ಏತೇ ಉದಾರಾಃ. ಈ ಎಲ್ಲ ಭಕ್ತರು ಶ್ರೇಷ್ಠರಾದವರೇ. 4 ವಿಧ ಭಕ್ತರಲ್ಲಿ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಜ್ಞಾನಿ ಉತ್ತಮ ಅಂದ ಕೂಡಲೇ ಉಳಿದವರು ನನ್ನ ಭಕ್ತರಲ್ಲ ಅಂತ ಅಂದ್ಕೊಳ್ಬೇಡ್ರಿ. ಉಳಿದವರೂ ಕೂಡ ಆರ್ತಭಕ್ತ, ಜಿಜ್ಞಾಸು ಭಕ್ತ, ಅರ್ಥವನ್ನು ಬಯಸುವ ಭಕ್ತ, ಈ 4 ಜನರೂ ಕೂಡ ಉದಾರಾಹ ಶ್ರೇಷ್ಠರಾದವರೇ. ಸರ್ವೇ ಏತೇ ಉದಾರಾಹ ಏವ, ಶ್ರೇಷ್ಠರೇ. ಅವನು ಸಂಪತ್ತನ್ನು ಬಯಸಿದರೂ ಕೂಡ ಆತ ಸಂಪತ್ತನ್ನು ಬಯಸಿ ಯಾರೋ ಶ್ರೀಮಂತರ ಕಾರಿಗೆ ಬಿದ್ದು ಅವರ ಸೇವೆ ಮಾಡಿ ನೀಚ ವೃತ್ತಿಯಿಂದ ಸಂಪತ್ತನ್ನು ಬಯಸಲಿಲ್ಲಲ್ಲ. ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂದಂತೆ ದೇವರಿಗೆ ಶರಣಾದನಲ್ಲ. ಆದ್ದರಿಂದ ಆರ್ತಭಕ್ತನೇ ಆಗಲಿ ಅರ್ಥಾರ್ಥಿ ಭಕ್ತನೇ ಆಗಲಿ ನನಗೆ ಶರಣು ಬಂದಿದ್ದರಿಂದ ಸರ್ವೇ ಏವ ಏತೇ ಉದಾರಾಹ, ಇವರೆಲ್ಲರೂ ಕೂಡ ಶ್ರೇಷ್ಠರಾದವರೇ. ಆದರೆ ಎಲ್ಲರಲ್ಲೂ ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನಿ ಭಕ್ತ ಮಾತ್ರ ನಾನೇ ಅವನು ಅಂತ ತಿಳಿಯುವಷ್ಟು ಶ್ರೇಷ್ಠ. ನಮಗೆ ಪ್ರಾಪಂಚಿಕ ವಸ್ತುಗಳು, ನಮ್ಮ ಬಂಧು ಬಾಂಧವರು, ನಮ್ಮ ಮನೆ, ಪತ್ನಿ, ಸುತರು ಇವರೆಲ್ಲ ಇಷ್ಟರು.
ಬೇಕಾದವರು. ಆದರೆ ನಮಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ನಾವು. ನಮಗಾಗಿ ಅವರನ್ನು ನಾವು ಪ್ರೀತಿಸ್ತೇವೆ ಹೊರತು ಅವರಿಗಾಗಿ ನಾವು ಅವರನ್ನು ಪ್ರೀತಿಸೋದು ಅಲ್ಲ. ಅಲ್ಲಿಗೆ ನಮಗೆ ಅಂತಿಮ ಪ್ರಿಯವಾದ್ದು ನಾವು, ನಮಗೆ ನಾವೇ ಅಂತಿಮ ಪ್ರಿಯ. ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನಿ ಭಕ್ತನನ್ನು ನಾನು ಅಂತಲೇ, ನನಗೂ ಅವನಿಗೂ ವ್ಯತ್ಯಾಸ ಇಲ್ಲ. ನನ್ನನ್ನು ನಾನು ಹೇಗೆ ಪ್ರೀತಿಸ್ತೇನೋ ಅಷ್ಟೇ ಪ್ರೀತಿಯನ್ನು ಜ್ಞಾನಿಯಲ್ಲಿ ನಾನು ಮಾಡ್ತೇನೆ. ಎಂಥ ಮಾತು ಶ್ರೀಕೃಷ್ಣನದು. ಅಲ್ಲಿಗೆ ಅವನು ಬಡವನೇ ಆಗಿರಲಿ, ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಜ್ಞಾನಿಯನ್ನು ನಾನು ನನ್ನನ್ನು ಪ್ರೀತಿಸಿದಷ್ಟೇ ಪ್ರೀತಿಸ್ತೇನೆ. ಇದನ್ನು ಶ್ರೀಕೃಷ್ಣ ಅನೇಕ ಸಂದರ್ಭಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಸುಧಾಮ ಕಡು ಬಡವ, ತುಂಬಿದ ಶ್ರೀಮಂತಿಗೆ ಶ್ರೀಕೃಷ್ಣ ಅವನ ಮನೆಗೆ ಸುಧಾಮನಂಥ ಭಕ್ತ ಬಂದಾಗ ಬಾಚಿ ತಬ್ಬಿ ರಾತ್ರಿ ಇಡೀ ಅವನ ಜೊತೆಯಲ್ಲಿ ಮಾತನಾಡ್ತಾ ಕಾಲ ಕಳೆದ ಭಗವಂತ. ಹೀಗಾಗಿ ಜ್ಞಾನಿಯಾದವನು ಯಾವುದೇ ಸ್ಥಿತಿಯಲ್ಲಿರಲಿ ನನ್ನನ್ನು ನಾನು ಪ್ರೀತಿಸುವಷ್ಟು ಆಳವಾಗಿ ಅವನನ್ನು ನಾನು ಪ್ರೀತಿಸ್ತೇನೆ ಅಂತಾನೆ ಶ್ರೀಕೃಷ್ಣ. ಜ್ಞಾನೀತು ಆತ್ಮೈವ ಮೇ ಮತಂ. ಯಾಕೆ? ಸಹ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ ಆಸ್ಥಿತ. ಯುಕ್ತಾತ್ಮ ಸಹ, ಯುಕ್ತ ಅಂದರೆ ಯೋಗ ಸಹಿತ, ಧ್ಯಾನದ ಮನಸ್ಸುಳ್ಳ ಆತ, ನಿರಂತರ ನನ್ನನ್ನು ಧ್ಯಾನಿಸುವ ಆತ ನನ್ನನ್ನೇ, ಮಾಮೇವ ನನ್ನನ್ನೇ, ಅನುತ್ತಮಾಂ ಗತಿಂ ಆಸ್ಥಿತ. ನನಗೆ ಗತಿ ಪರಮಾತ್ಮ ಬಿಟ್ಟು ಮತ್ತೊಬ್ಬರಿಲ್ಲ ಅಂತ ಅನನ್ಯವಾಗಿ ನನ್ನನ್ನು ಚಿಂತಿಸುವ ವ್ಯಕ್ತಿ ಆ ಭಕ್ತ, ಜ್ಞಾನಿ ಭಕ್ತ. ಹೀಗಾಗಿ ನಾನು ಬಿಟ್ಟು ಉಳಿದಿದ್ದನ್ನೆಲ್ಲ ಕಡೆಗಣಿಸಿ ನನ್ನನ್ನೇ ನಂಬಿ ಕೂತ ಭಕ್ತನನ್ನು ನಾನು ಎಂದೂ ಬಿಟ್ಟು ಹಾಕೋದಿಲ್ಲ. ನಾನು ನನ್ನನ್ನು ಪ್ರೀತಿಸುವಷ್ಟೇ ಪ್ರೀತಿಯನ್ನು ಅವನಲ್ಲಿ ಮಾಡ್ತೇನೆ ಅಂತ ಕಾರಣ ಕೊಟ್ಟು ಶ್ರೀಕೃಷ್ಣ ಇದನ್ನು ಸಮರ್ಥನೆ ಮಾಡಿದ. ಯಾವತ್ತೂ ಭಗವಂತ ಅನನ್ಯಾಶ್ಚಿಂತೆಯಂತೋ ಮಾಂ, ಯಾರು ನಾನು ಬಿಟ್ಟು ಮತ್ತೊಂದಿಲ್ಲ ಅಂತ ಪ್ರಪಂಚಕ್ಕೆ ಬೆನ್ನು ಹಾಕಿ ತದೇಕ ಶರಣರಾಗಿರ್ತಾರೋ ಅವರನ್ನು ನಾನು ಎಂದೂ ಬಿಟ್ಟು ಹಾಕೋದಿಲ್ಲ, ನಾನೇ ಅವರು ಅನ್ನುವ ಭಾವನೆಯಲ್ಲಿ ಶ್ರೀಕೃಷ್ಣ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದನ್ನು ಕೃಷ್ಣನೇ ಸ್ವಯಂ ಇಲ್ಲಿ ಭಕ್ತರನ್ನು 4 ಗುಂಪುಗಳಲ್ಲಿ ವಿಂಗಡಿಸಿ ಜ್ಞಾನಿ ಭಕ್ತನನ್ನು ಅಷ್ಟು ದೊಡ್ಡ ಎತ್ತರದ ವ್ಯಕ್ತಿಯನ್ನಾಗಿ ನಮ್ಮ ಮುಂದೆ ತೋರಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಉದಾರಾಃ ಸರ್ವ ಏವೈತೆ ಜಾನೀತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಇಂತಹ ಜ್ಞಾನಿ ಭಕ್ತ ಬಹಳ ದುರ್ಲಭ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಬಹೂನಾಂ ಜನ್ಮನಾಮಂತೆ ಜಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಪದವಿಭಾಗ. ಬಹೂನಾಂ ಜನ್ಮನಾಂ ಅಂತೆ ಜಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭ. ಆ ಜ್ಞಾನಿ ಭಕ್ತನಾಗೋದು ಸುಲಭ ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬಹೂನಾಂ ಜನ್ಮನಾಂ ಅಂತೆ, ಅನೇಕ ಜನ್ಮಗಳ ಕೊನೆಯಲ್ಲಿ, ಜಾನವಾನ್ ನನ್ನ ಸರಿಯಾದ ಜ್ಞಾನವನ್ನು ಪಡೆದವನಾಗಿ, ಮಾಂ ನನ್ನನ್ನು ಪ್ರಪದ್ಯತೆ ಹೊಂದುತ್ತಾನೆ. ನಮಗೆ ಈ ಪ್ರಾಪಂಚಿಕ ವಸ್ತುಗಳ ಮತ್ತು ದೇವರ
ವ್ಯತ್ಯಾಸ. ಅದು ದೊಡ್ಡದೋ ಇದು ದೊಡ್ಡದೋ ಇವುಗಳಲ್ಲಿ ತಾರತಮ್ಯ ಭಾವ ವ್ಯತ್ಯಾಸ ಗೊತ್ತಾಗಬೇಕಾದರೆ ನಾವು ಈ ಪ್ರಪಂಚವನ್ನು ಭಗವಂತನನ್ನು ಅನುಭವಿಸಿ ನೋಡಬೇಕು. ಅನುಭವಿಸಿ 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 ಈ ಪ್ರಪಂಚದ ಸ್ವಭಾವ ಏನು, ಪರಮಾತ್ಮನ ಗುಣಧರ್ಮಗಳು ಏನು ಅನ್ನೋದು ನಮ್ಮ ಮನಸ್ಸಿಗೆ ದೃಢವಾಗ್ತದೆ. ಈ ದಾರ್ಢ್ಯ ಬರಬೇಕಾದರೆ ಅಂದರೆ ಎಷ್ಟೇ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಮುಖ ಮಾಡಿದ್ರೂ ಅಲ್ಲಿಂದ ಸಿಗುವ ತೃಪ್ತಿ, ಸುಖ, ಆನಂದ ಅದು ಸೀಮಿತವಾದದ್ದು. ಅಲ್ಲಿ ವಾಸ್ತವಕ್ಕಿಂತ ಹೆಚ್ಚು ಕಲ್ಪನೆಯೇ ಇದೆ. ಈ ನಿರ್ಧಾರಕ್ಕೆ ನಾವು ಬರಬೇಕಾದರೆ ಜನ್ಮ ಜನ್ಮಾಂತರಗಳಲ್ಲಿ ಈ ಪ್ರಪಂಚವನ್ನು ನಾವು ಅನುಭವಿಸಬೇಕು. ಹೀಗೆ ದೇವರೇ ದೊಡ್ಡವನು, ಅವನ ಮುಂದೆ ಈ ಪ್ರಪಂಚ ಏನೂ ಅಲ್ಲ ಅನ್ನುವ ನಿರ್ಧಾರ ಬರಬೇಕಾದರೆ ಅನೇಕ ಜನ್ಮಗಳು ಕಳೀಬೇಕು. ಅದನ್ನು ಶ್ರೀಕೃಷ್ಣ ಹೇಳ್ತಾನೆ, ಬಹೂನಾಂ ಜನ್ಮನಾಂ ಅಂತೆ, ಅನೇಕ ಜನ್ಮಗಳ ಕೊನೆಯಲ್ಲಿ ಜಾನವಾನ್, ನನ್ನಕ್ಕಿಂತ ಬಿಟ್ಟು ಬೇರೆ ಯಾವುದೂ ಇಲ್ಲ, ನನ್ನನ್ನು ಹೊಂದಿದ್ರೆ ಮಾತ್ರ ಪರಮಸುಖ ಎಂಬ ಜ್ಞಾನವುಳ್ಳವನಾಗಿ ಮಾಂ ನನ್ನನ್ನು ಪ್ರಪದ್ಯತೆ ಅಂದರೆ ಶರಣಾಗ್ತಾನೆ. ಏನು ಯಾವ ಭಾವ ಬರ್ತದೆ ಅವನಿಗೆ? ವಾಸುದೇವ ಸರ್ವಂ. ಈ ಪ್ರಪಂಚದಲ್ಲಿ ಉಳಿದಿದ್ದೆಲ್ಲ ನಶ್ವರ, ಅಪೂರ್ಣ. ಆದರೆ ಪೂರ್ಣನಾದ ವ್ಯಕ್ತಿ ಅದು ದೇವರು ಮಾತ್ರ. ಯಾರೇ ಒಬ್ಬ ನಮ್ಮನ್ನು ಅತ್ಯಂತ ಪ್ರೀತಿಸಲಿ, ಬೇಕಾದ್ದನ್ನು ನಮಗೆ ಅನುಕೂಲ ಮಾಡಿಕೊಡಲಿ, ದೇವರ ಮುಂದೆ ಆತ ಏನಾದರೂ ಒಂದು ಕೊರತೆ ಉಳ್ಳವನೇ. ಯಾವ ಕೊರತೆಯೂ ಇಲ್ಲದ ಪರಿಪೂರ್ಣವಾದ ವ್ಯಕ್ತಿತ್ವ ಅದು ವಾಸುದೇವನಿಗೆ ಮಾತ್ರ. ವಾಸುದೇವ ಅನ್ನೋದು ಭಗವಂತನ ಮೋಕ್ಷಪ್ರದವಾದ ರೂಪ. ಸರ್ವಂ ವಾಸುದೇವ. ಈ ಪ್ರಪಂಚದಲ್ಲಿ ಪೂರ್ಣವಾದ ವಸ್ತು ಅದು ದೇವರೊಬ್ಬನೇ. ಇತಿ ಹೀಗೆ ಸಹ ನನ್ನನ್ನು ಪ್ರಪದ್ಯತೆ ಹೊಂದುತ್ತಾನೆ. ಸಹ ಮಹಾತ್ಮ ಸುದುರ್ಲಭ. ಇಂತಹ ಮಹಾತ್ಮ ಬಹಳ ದುರ್ಲಭ. ಅದನ್ನು ಹಿಂದೆಯೇ ಶ್ರೀಕೃಷ್ಣ ಹೇಳಿದ್ದಾನೆ, 1000ರಲ್ಲಿ ಒಬ್ಬ ನನ್ನ ಭಕ್ತನಾಗ್ತಾನೆ, ಭಕ್ತರ 1000ರಲ್ಲಿ ಒಬ್ಬ ನನ್ನನ್ನು ಸರಿಯಾಗಿ ತಿಳಿತಾನೆ ಅಂತ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಶ್ರೀಕೃಷ್ಣ ಹೇಳಿದ್ದಾನೆ. ಅಂತಹ ಮಹಾತ್ಮ ಸುದುರ್ಲಭ, ಅತ್ಯಂತ ದುರ್ಲಭ, ಅಪರೂಪ. ಆ ವ್ಯಕ್ತಿಗಳು ದೇವರನ್ನು ಬಿಟ್ಟರೆ ಮತ್ತೊಂದು ಇಲ್ಲ ಅನ್ನೋ ದಾರ್ಢ್ಯವನ್ನು ಹೊಂದುವವನು ಅದು ಬಹಳ ದುರ್ಲಭ ಅಂತವನು, ಅಪರೂಪದ ವ್ಯಕ್ತಿ ಅನ್ನೋದನ್ನು ಶ್ರೀಕೃಷ್ಣ ಜ್ಞಾನಿಯ ಪ್ರಶಂಸೆಯನ್ನು ಈ ಶ್ಲೋಕದಿಂದ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಮನುಷ್ಯರಾಗಿ ನಾವು ಹುಟ್ಟೋದೇ ಅಪರೂಪ. ಆ ಮನುಷ್ಯರಾಗಿ ಹುಟ್ಟಿದಾಗಲೂ ದೇವರ ಪರಿಜ್ಞಾನ ಇರೋದು ಅಪರೂಪ. ದೇವರ ಪರಿಜ್ಞಾನ ಇದ್ದರೂ ಆಗೊಮ್ಮೆ ಈಗೊಮ್ಮೆ ಕಷ್ಟ ತೊಂದರೆಗಳು ಬಂದಾಗ ದೇವರು ದೊಡ್ಡವನು ಅಂತ ನಾವು ಹೊರಮನಸ್ಸಿನಿಂದ ತಿಳಿತೀವಿ. ಆದರೆ ನಿರಂತರ ಕಷ್ಟಕೋಟಲೆಗಳ ಸಂದರ್ಭ ಇಲ್ಲದಿದ್ದಾಗಲೂ ಸರ್ವದಾ ದೇವರು ಬಿಟ್ಟರೆ ಮತ್ತೊಂದಿಲ್ಲ ಅನ್ನೋ ಭಾವ ನಮಗೆ ದೃಢವಾಗಿ ಬರಬೇಕು ಅಂದರೆ ಅನೇಕ ಜನ್ಮಗಳನ್ನು ದಾಟಿ ಬರಬೇಕು ಅನ್ನೋದು ಶ್ರೀಕೃಷ್ಣನ ಅಭಿಪ್ರಾಯ. ಮುಂದಿನ ಶ್ಲೋಕ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಇಲ್ಲಿ ಪದವಿಭಾಗ ಕಾಮೈಹಿ ತೈಹಿ ತೈಹಿ
ಹೃತಜ್ಞಾನಾ ಪ್ರಪದ್ಯಂತೆ ಅನ್ಯದೇವತಾ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಭಗವಂತನ ಭಕ್ತರು ಅತ್ಯಂತ ದುರ್ಲಭ ಅಂತ ಶ್ರೀಕೃಷ್ಣ ಹೇಳಿದ. ಅಲ್ಲ, ತುಂಬ ಜನ ಭಕ್ತರು ಕಾಣ್ತಾರಲ್ಲ, ದೇವರ ಪ್ರಜ್ಞೆಯನ್ನು ಬೆಳೆಸಿಕೊಂಡು ದೈವ ಭಕ್ತರು ಬಹಳಷ್ಟು ಜನ ಕಾಣಿಸ್ತಾರೆ ಅನ್ನುವ ಜಿಜ್ಞಾಸೆ ಬಂದಾಗ ಶ್ರೀಕೃಷ್ಣ ಉತ್ತರ ಹೇಳ್ತಾನೆ, ಹೌದು, ಭಕ್ತರು ತುಂಬ ಜನ ಇದ್ದಾರೆ. ಅವರಿಗೆ ಬೇಕಾದ್ದು ದೇವರಲ್ಲ, ಅವರ ಇಷ್ಟಾರ್ಥ. ಹೀಗಾಗಿ ಅವರವರಿಗೆ ಏನೇನು ಬೇಕೋ, ಕೆಲವರಿಗೆ ವಿದ್ಯೆ ಬೇಕು, ಕೆಲವರಿಗೆ ಹಣ ಬೇಕು, ಮತ್ತೊಬ್ಬರಿಗೆ ಕಷ್ಟ ಪರಿಹಾರ ಆಗಬೇಕು, ಇನ್ನೊಬ್ಬರಿಗೆ ಮದುವೆ ಆಗಬೇಕು, ಮದುವೆ ಆದವರಿಗೆ ಮಕ್ಕಳಾಗಬೇಕು, ಹೀಗೆ ಬೇರೆ 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 ಕಾಮನೆಗಳನ್ನು ತುಂಬಿಕೊಂಡವರು. ಆ ಕಾಮನೆಗಳ ಈಡೇರಿಕೆಗಾಗಿ ದೇವತೆಗಳ ಬಳಿಗೆ ಹೋಗುವವರು. ಕಾಮೈಹಿ ತೈಹಿ ತೈಹಿ ಹೃತ ಜಾನಾಹ. ತೈಹಿ ತೈಹಿ ಕಾಮೈಹಿ, ಬೇರೆ ಬೇರೆ ವಿಧವಾದ ಕಾಮನೆಗಳಿಂದ. ಕೆಲವರಿಗೆ ದುಡ್ಡಿನ ಕಾಮನೆ, ಕೆಲವರಿಗೆ ಕಷ್ಟ ಪರಿಹಾರದ ಕಾಮನೆ, ಕೆಲವರಿಗೆ ಮಕ್ಕಳ ಕಾಮನೆ, ಸಂಸಾರದ ಕಾಮನೆ. ಹೀಗೆ ತೈಹಿ ತೈಹಿ ಕಾಮೈಹಿ, ಅವರವರಿಗೆ ಸಂಬಂಧಪಟ್ಟ ಅಪೇಕ್ಷೆಗಳಿಂದ ಹೃತಜ್ಞಾನ, ಅವರಿಗೆ ಜ್ಞಾನವನ್ನು ಅರಸುವ ಸಮಯವೇ ಇಲ್ಲ. ದೇವರಂದರೆ ಏನು, ನಮಗೂ ಅವನಿಗೇನು ಸಂಬಂಧ, ಅವನು ಹೇಗೆ ಸೃಷ್ಟಿಗಳನ್ನು ಮಾಡ್ತಾನೆ, ಇವನ್ನೆಲ್ಲ ತಿಳ್ಕೊಳ್ಳುವ ಅಪೇಕ್ಷೆನೂ ಅವರಿಗಿಲ್ಲ, ಪುರುಸೊತ್ತೂ ಇಲ್ಲ. ಅವರಿಗೆ ಬೇಕಾದ್ದು ಐಹಿಕ. ಆ ಐಹಿಕವಾದ ಕಾಮನೆಗಳು ಯಾರಿಂದ ಸಿಗುತ್ತದೋ ಅವರಿಗೆ ಸಲಾಂ ಹೊಡಿತಾರೆ. ಅವರಿಗೆ ಜ್ಞಾನದ ಅಗತ್ಯ ಇಲ್ಲ. ಹೃತ ಜ್ಞಾನ, ಕಾಮನೆಗಳಿಂದ ಜ್ಞಾನವನ್ನು ಹಿಂದಕ್ಕೆ ಹಾಕಿದ್ದಾರೆ ಅವರು. ಅಪಹರಿಸಲ್ಪಟ್ಟ ಜ್ಞಾನವುಳ್ಳವರು ಅಂದರೆ ಕಾಮನೆಗಳನ್ನು ಮನಸ್ಸಲ್ಲಿ ತುಂಬಿ ಅದನ್ನು ಈಡೇರಿಸೋದು ಹೇಗೆ ಅಂತಲೇ ಯೋಚನೆಯಲ್ಲಿ ಮಗ್ನರಾದವರು ಹೊರತು ದೇವರು ಅಂದರೆ ಏನು ಅಂತ ತಿಳಿಯೋ ಅಪೇಕ್ಷೆಯೇ ಅವರಿಗಿಲ್ಲ. ಹೃತಜ್ಞಾನ. ಹೀಗಾಗಿ ತಿಳಿದವರಲ್ಲಿ ಕೇಳ್ತಾರೆ, ನನಗೆ ಮಕ್ಕಳಾಗಬೇಕು, ಯಾವ ದೇವರ ಹತ್ರ ಹೋದರೆ ಬೇಗ ಸಂತಾನ ಆಗ್ತದೆ ಅಂತ. ಆ ದೇವರಿಗೆ ಹೋಗ್ತಾರೆ, ಅವನು ಸೇವೆ ಮಾಡ್ತಾರೆ, ಮಕ್ಕಳಾದ ಮೇಲೆ ನಂಗೂ ನಿಂಗೂ ಕಾಂಟ್ರ್ಯಾಕ್ಟ್ ಮುಗೀತು ಅಂತಾರೆ ಅವರು. ಪ್ರಪದ್ಯಂತೆ ಅನ್ಯದೇವತಾ, ಬೇರೆ ಬೇರೆ ದೇವತೆಗಳನ್ನು ತಮ್ಮ ಕಾಮದ ಬಯಕೆಯ ಈಡೇರಿಕೆಗೆ ಅವರು ಶರಣಾಗ್ತಾರೆ. ಅನ್ಯದೇವತಾ ಪ್ರಪದ್ಯಂತೆ, ನನ್ನನ್ನು ಬಿಡುತ್ತಾರೆ. ಉಳಿದ ದೇವತೆಗಳನ್ನು ಆಯಾಯ ಕಾಮನೆಗಳ ಪೂರೈಕೆ ಯಾರಿಂದ ಬೇಗ ಆಗ್ತದೋ ಅವರ ಭಕ್ತರಾಗಿ ಅವರು ಹೋಗ್ತಾರೆ. ನನ್ನ ಭಕ್ತರಾದವರಿಗೆ ಮಾತ್ರ ನಾನು ಶಾಶ್ವತವಾದ ಸುಖವನ್ನು ಕೊಡಬಲ್ಲೆ. ಆದರೆ ನನ್ನ ಬಗ್ಗೆ, ನನ್ನನ್ನು ತಿಳ್ಕೊಳ್ಳುವ ಬಗ್ಗೆ ಅವರಿಗೆ ಆಸ್ಥೆಯೇ ಇಲ್ಲ. ತಮ್ಮ ಕ್ಷೇಮ ದುಃಖ ಪರಿಹಾರ, ಸಂತತಿ ಸಮೃದ್ಧಿ ಐಶ್ವರ್ಯ, ಇದರ ಬಗ್ಗೆ ಯೋಚನೆಯಿಂದ ಅನ್ಯದೇವತಾ ಪ್ರಪದ್ಯಂತೆ ತಂ ತಂ ನಿಯಮಮಾಸ್ಥಾಯ. ತಮ್ಮ ಕಾಮನೆ ಪೂರ್ಣೆಯಾಗಬೇಕು, ಸಂತತಿಗೆ ಇಂಥವರು ಅಂತ ದೊಡ್ಡವರು ಹೇಳ್ತಾರೆ. ಆ ದೇವರ ಪ್ರಸನ್ನತೆ, ಅವರ ಅನುಗ್ರಹದಿಂದ ತಮಗೆ ಬೇಕಾದ್ದು ಸಿಗಬೇಕಾದರೆ ಏನು ವ್ರತ ಮಾಡಬೇಕು ಅಂತ ಕೇಳ್ಕೊತಾರೆ. ರುದ್ರನನ್ನು ಕಷ್ಟನಾಶಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡೋದಾದರೆ, ಪ್ರಸನ್ನಗೊಳಿಸೋದಾದರೆ ಸೋಮವಾರ ವ್ರತ ಮಾಡಿ ಅಂತ ಒಬ್ಬರು ಹೇಳ್ತಾರೆ. ಶಿವರಾತ್ರಿ ಉಪವಾಸ ಇರಿ ಅಂತ ಮತ್ತೊಬ್ಬರು ಹೇಳ್ತಾರೆ. ದುರ್ಗೆಯ ಅನುಗ್ರಹದಿಂದ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಆದರೆ ನವರಾತ್ರಿ 9 ದಿವಸ ಉಪವಾಸ ಇದ್ದು ರಾತ್ರಿ ಊಟ ಮಾಡಿ ನವರಾತ್ರಿ ಹೀಗೆ ತಂ ತಂ ನಿಯಮಂ ಆಸ್ಥಾಯ, ಆಯಾಯ ದೇವತೆಗಳಿಗೆ ಸಂಬಂಧಪಟ್ಟ ವ್ರತ ನಿಯಮಗಳನ್ನು ಆಚರಿಸಿ ಪ್ರಕೃತಿಯ ನಿಯತಾ ಸ್ವಯ. ಅದು ಯಾಕೆ ಬೇರೆ ಬೇರೆ ದೇವತೆಗಳ ಹತ್ರ ಅವರು ಹೋಗಿ ಆ ನಿಯಮಗಳನ್ನು ಅನುಸರಿಸ್ತಾರೆ ಅಂದರೆ ಅವರ ಸ್ವಭಾವ ಅಂಥದ್ದು. ಅವರಿಗೆ
ದೇವರ ಹತ್ರ ಹೋದರೆ ಎಲ್ಲವೂ ಸಿಗುತ್ತೆ ಅನ್ನೋ ಪರಿಜ್ಞಾನವೇ ಇಲ್ಲ. ಅವರ ಸ್ವಭಾವವೇ ತಮ್ಮ ಅಭೀಷ್ಟಗಳನ್ನು ಯಾರಿಂದ ಪಡಿಬೇಕೋ ಅವರ ನಿಯಮ. ಹೀಗೆ ಸ್ವಯಾ ಪ್ರಕೃತ್ಯ ತಮ್ಮ ಸ್ವಾಭಾವಿಕ ಪ್ರಕೃತಿಯಿಂದ ನಿಯತಾಹ ಪ್ರೇರಿಸಲ್ಪಟ್ಟವರಾಗಿ, ಇದೇ ಜೀವಸ್ವಭಾವ ಅಂತ ಕರೆಯೋದು. ಒಬ್ಬೊಬ್ಬ ಜೀವರಿಗೂ ಅವರವರದೇ ಆದ ಒಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವರು ತಮ್ಮ ಕಾಮಗಳ ಪೂರೈಕೆಗೆ ಆಯಾಯ ದೇವತೆಗಳ ವ್ರತವನ್ನು ತೊಟ್ಟು ಅನ್ಯ ದೇವತೆಗಳ ಭಕ್ತರಾಗ್ತಾರೆ ಹೊರತು ನನ್ನನ್ನು ಅರಸಿ ಬರೋದಿಲ್ಲ. ಹೀಗಾಗಿ ಎಲ್ಲ ಭಕ್ತರು ನನ್ನ ಭಕ್ತರಾಗೋದಿಲ್ಲ ಅಂದ ಶ್ರೀಕೃಷ್ಣ. ಮತ್ತೊಮ್ಮೆ ಶ್ಲೋಕ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಹೀಗೆ ನನ್ನ ಭಕ್ತರು ಅತ್ಯಂತ ದುರ್ಲಭ ಅನ್ನೋದನ್ನು ಶ್ರೀಕೃಷ್ಣ ಈ 20ನೇ ಶ್ಲೋಕದಲ್ಲಿ ಸಮರ್ಥನೆ ಮಾಡಿ ತೋರಿಸಿಕೊಟ್ಟಿದ್ದಾನೆ. ಮುಂದಿನ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಪ್ರಾಯೋಜಕತ್ವವನ್ನು ಶ್ರೀಯುತ ವೆಂಕಟೇಶ ಕುಲಕರ್ಣಿ ಇವರ ಸ್ಮರಣಾರ್ಥವಾಗಿ ವೈಜಯಂತಿ ಕುಲಕರ್ಣಿ ಕುಟುಂಬದವರು ನಡೆಸಿಕೊಟ್ಟಿದ್ದಾರೆ. ಭಗವಂತ ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ.